ಅಬ್ಬಾ, ಅಂತೂ ಶಾಲೆಗೆ ರಜೆ ಸಿಕ್ತು. ಹೌದು, ನಂಗಂತೂ ಫುಲ್ ಖುಷಿ ಆಗ್ತಿದೆ. ಇವತ್ ನಾವು ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ರಜೆ ಪ್ಲಾನ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಲ್ಲ, ಉಳಿದವ್ರು ಯಾರು ಬಂದೇ ಇಲ್ಲ. ಹೋಯ್, ನಾವು ಬರ್ಬೇಕಂಡ್ರು. ಹೋ, ಹಾಗಾದ್ರೆ ಆ ಪ್ರಗತಿ ಎಲ್ಲಿ ಹೋದ್ಲು ಅಂತ. ಅವಳ ಇಲ್ಲೇ ಎಲ್ಲ ಊರ್ ಸುತ್ಕೊಂಡ್ ಬರ್ತಾ ಇರ್ಬೇಕು. ಓಯ್, ಅಲ್ಲಿ ನೋಡ್ರು, ಅಮ್ಮಂಗ ಇಲ್ಲೇ ನಿಂತಿದೆ. ಓಯ್ ಪ್ರಗತಿ, ಏಯ್ ಪ್ರಗತಿ, ಇಲ್ಲೇನ ಮಾಡ್ತಾ ಇದೀಯಾ? ಏಯ್, ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಮೊದಲು ಮಂಗ ಇದೆ, ಆಮೇಲೆ ಗೋರಿಲ್ಲ, ಚಿಂಪಾಂಜಿ, ಕೊನೆಗೆ ಮನುಷ್ಯ ಇದ್ದಾನೆ. ಏನಿದರ ಅರ್ಥ? ಅದಕ್ಕೆ ಹೇಳುದು, ಕ್ಲಾಸ್ ಅಲ್ಲಿ ಸರಿಯಾಗಿ ಪಾಠ ಕೇಳಬೇಕು ಅಂತ. ಓಹೋ, ನೀನ್ ಬಹಳ ಸರಿಯಾಗಿ ಪಾಠ ಕೇಳಿದ್ಯಾ ನೋಡು. ಸಾಕು, ನಾವು ಸರಿಯಾದ ಪಾಠನೂ ಕೇಳಿದೀವಿ, ಹಾಗೆ ಅದನ್ನ ಅರ್ಥನೂ ಮಾಡ್ಕೊಂಡಿದೀವಿ. ಏನೇ? ಹಾಗಾದ್ರೆ ಇದೇನು ಅಂತ ಹೇಳು ನೋಡೋಣ. ಇದು ಡಾರ್ವಿನ್ನನ ವಿಕಾಸ ಸಿದ್ಧಾಂತ, ಅದ್ರ ಚಿತ್ರ. ಮೊದ್ಲು ಮನುಷ್ಯ ಈಗಿನ ರೂಪದಲ್ಲಿರ್ಲಿಲ್ಲ, ಮಂಗನೇ ಆಗಿದ್ದ, ನಿಂತರನೆ. ಆಮೇಲೆ ಸಾವಿರಾರು ವರ್ಷಗಳಲ್ಲಿ ಆ ಮಂಗನ ಸಂತತಿಯಲ್ಲಾದ ದೈಹಿಕವಾದ ಬದಲಾವಣೆಗಳು, ವರ್ತನೆಯಲ್ಲಿ ಬದಲಾವಣೆಗಳು ಆಗಿ 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 ಈ ರೀತಿ ಮನುಷ್ಯ ಆದ. ಮತ್ತೆ ಈ ಚಿತ್ರದಲ್ಲಿರೋ ಮನುಷ್ಯನಿಗೂ ನಮಗೂ ಬಹಳ ವ್ಯತ್ಯಾಸ ಇದೆಯಲ್ಲ. ಅದು ಆದಿಮಾನವನ ಚಿತ್ರ. ಮಂಗನಿಂದ ಮಾನವ ಆಗಿ ವಿಕಾಸ ಹೊಂದಕ್ಕೆ ಹೇಗೆ ಸಾವಿರಾರು ವರ್ಷಗಳು ಬೇಕಾಯ್ತೋ, ಹಾಗೆ ಆದಿಮಾನವ ಆಧುನಿಕ ಮಾನವನಾಗಕ್ಕೂ ಸಾವಿರಾರು ವರ್ಷಗಳೇ ಬೇಕಾಯ್ತು. ನೀವುಗಳು ಅವಾಗಿಂದ ಅದೇನ್ ಮಾತಾಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಆದಿಮಾನವ ಅಂತೆ, ಆಧುನಿಕ ಮಾನವ ಅಂತೆ. ಈ ಆದಿಮಾನವ ಅಂದ್ರೆ ಯಾರು? ಅವನ್ ಕಾಲ ಹೇಗಿತ್ತು, ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳ್ತೀರಾ? ಹಾಗಾದ್ರೆ ನಿಮ್ಗೀಗ ಆದಿಮಾನವನ್ ಕತೆ ಹೇಳ್ಬೇಕಲ್ವಾ? ಹೌದು. ಸರಿ, ಹಾಗಾದ್ರೆ ನಾನು ಹೀಗೆ ದಾರಿಲಿ ಹೋಗ್ತಾ 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 ಕತೆ ಹೇಳ್ತೀನಿ. ನೀವೆಲ್ಲ ಕೇಳ್ತಾ 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 ನನ್ನ ಹಿಂದೆ ಬನ್ನಿ. ನಡೀರಿ, ಓಕೆನಾ? ಸಾವಿರಾರು ವರ್ಷಗಳ ಹಿಂದೆ ಮಾನವನು ಅಲೆಮಾರಿಯಾಗಿದ್ದ. ಆಹಾರಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುತ್ತಿದ್ದ. ಆ ಕಾಲದಲ್ಲಿ ಊರು ಎಂಬ ಕಲ್ಪನೆಯೇ ಇರಲಿಲ್ಲ. ಕೃಷಿಯ ಅರಿವಿರಲಿಲ್ಲ. ಪ್ರಾಣಿಗಳಂತೆ ಕಾಡಿನಲ್ಲಿ ವಾಸಿಸುತ್ತಿದ್ದ. ಮರದ ಎಲೆಗಳು, ಪ್ರಾಣಿಗಳ ಚರ್ಮ ಇವುಗಳೇ ಅವನ ಉಡುಪುಗಳಾಗಿದ್ದವು. ಭಾಷೆಯ ಅಸ್ತಿತ್ವವೇ ಇಲ್ಲದ ಆ ಕಾಲದಲ್ಲಿ ವಿಚಿತ್ರವಾಗಿ ಕೂಗುವುದು, ಶಿಳ್ಳೆ ಹೊಡೆಯುವುದು ಹಾಗೂ ಆಂಗಿಕ ಅಭಿನಯಗಳೇ ಅಂದಿನ ಸಂವಹನದ ಭಾಷೆಯಾಗಿತ್ತು.
ತಂದೆ ನೀನೆಂದು ನಮ್ಮ ಕಾಪಾಡು. ನೀ ನಮ್ಮ ತಾಯಿ, ನೀ ನಮ್ಮ ತಂದೆ, ನೀನೆಂದು ನಮ್ಮ ಕಾಪಾಡು. ಮರಮ ತಾಯಿ, ಕಳಮ ತಾಯಿ, ಮರಮ ತಾಯಿಯ ಕಳಮ ತಾಯಿ. ನೀ ನಮ್ಮ ತಾಯಿ, ನೀ ನಮ್ಮ ತಂದೆ, ನೀನೆಂದು ನಮ್ಮ ಕಾಪಾಡು. ಮರಮ ತಾಯಿ, ಕಳಮ ತಾಯಿ, ಮರಮ ತಾಯಿಯ ಕಳಮ ತಾಯಿ. ಅದನ್ನು ತಂದೆ ಆಗ ಆಗ ಅನ್ನನ್ನು ತಂದೆ ಹೋಗೋ ಹೋಗ ಅನ್ನನ್ನು ತಂದೆ ಆಗ ಆಗ ಅಲೆಯ ತಂದೆ ಹೋಗೋ ಹೋಗ ಮಗುವೆ ಕಾಲಕ್ಕೆ ನಿನಗಮ್ಮ ಮರಿಯನ್ನು ನೀಡುವೆ ಕಾರಮ್ಮ ಸರ್ವ ಕೈವೆ ನೋಡಮ್ಮ ಮರಿಯನ್ನು ನೀಡುವೆ ಕಾರಮ್ಮ ಅಲೆಯ ತಂದೆ ಹೋಗೋ ಹೋಗ ಮಗುವೆ ಕಾಲಕ್ಕೆ ನಿನಗಮ್ಮ ಮರಿಯನ್ನು ನೀಡುವೆ ಕಾರಮ್ಮ ಸರ್ವ ಕೈವೆ ನೋಡಮ್ಮ. ಈ ರೀತಿಯಲ್ಲಿ ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಂಡ ಜನ ಕುಡಿದು ಕುಪ್ಪಳಿಸುವಾಗ ಇದ್ದಕ್ಕಿದ್ದಂತೆ ಕತ್ತಲಾಗುತ್ತದೆ. ನಡು ಮಧ್ಯಾಹ್ನವೇ ಕತ್ತಲಾದ ವಿಚಿತ್ರವನ್ನು ನೋಡಿ ಜನರೆಲ್ಲ ಭಯಭೀತರಾಗುತ್ತಾರೆ. ಮರದ ಹಿಂದೆ, ಬಂಡೆಗಳ ಹಿಂದೆ ಅವಿತುಕೊಳ್ಳುತ್ತಾರೆ. ಹೀಗೆ ಮಟಮಟ ಮಧ್ಯಾಹ್ನವೇ ಕತ್ತಲಾಗಲು ಕಾರಣ ಅಂದು ಸಂಭವಿಸಿದ ಖಗ್ರಾಸ ಸೂರ್ಯಗ್ರಹಣ. ಇದರ ಅರಿವಿಲ್ಲದ ಮಾನವ ಭಯಭೀತನಾಗಿದ್ದ. ಕೆಲವು ಸಮಯದ ನಂತರ ಬೆಳಕು ಮೂಡುತ್ತದೆ. ಜನರು ನಿಧಾನವಾಗಿ ಮರದ ಮರೆಯಿಂದ ಮುಂದಕ್ಕೆ ಬರುತ್ತಾರೆ. ದೊಡ್ಡದೊಂದು ಗಂಡಾಂತರದಿಂದ ಪಾರದ ಸಂಭ್ರಮದಲ್ಲಿ ನರ್ತಿಸಲು ಪ್ರಾರಂಭಿಸುತ್ತಾರೆ. Some
ಕತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಆದ್ರೆ ನಂಗೊಂದು ಡೌಟು. ಏನು? ಆ ಪ್ರಾಣಿನ ಬೇಟೆಯಾಡಿ ಹಸಿ ಹಸಿಯಾಗೆ ತಿಂದ್ರಲ್ಲ, ಹಾಗೆಲ್ಲ ಅವ್ರಿಗೆ ಅಡ್ಗೆ ಗಿಡ್ಗೆ ಮಾಡಕ್ ಬರ್ತಿರ್ಲಿಲ್ವಾ ಅಂತ. ಏ ನಿಂದೊಳ್ಳೆ ಕತೆ ಐತಲ್ಲ. ಆಗಿನ ಕಾಲದಲ್ಲಿ ಅಡ್ಗೆ ಮಾಡೋದು ಹಾಗಿರ್ಲಿ, ಬೆಂಕಿ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಮತ್ತೆ ಬೆಂಕಿ ಬಗ್ಗೆ ಹೇಗೆ ಗೊತ್ತಾಯ್ತು? ಅದ್ರ ಬಳಕೆ ಯಾವಾಗಿಂದ ಶುರುವಾಯ್ತು ಅಂತ? ಅದಾ ಒಂದ್ಸಲ ಆದಿಮಾನವ ಬೇಟೆ ಆಡ್ಬೇಕಾದ್ರೆ ಹೂ ಹಾ ಹೂ ಹಾ ಹೂ ಹಾ ಹೂ ಹಾ ಅಂತ ಪ್ರಾಣಿಗಳನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದ. ಆಗ ಆ ಪ್ರಾಣಿಗಳು ಓಡೋ ಸ್ಪೀಡಿಗೆ ಕಲ್ಲುಗಳು ಉಜ್ಜಿ 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 ಕಿಡಿ ಉತ್ಪತ್ತಿ ಆಯ್ತು. ಆ ಕಿಡಿ ಒಣಗಿದ ಎಲೆಗಳಿಗೆ ತಾಗಿ ಬೆಂಕಿ ಹಿಡಿತು. ಆ ಬೆಂಕಿ ಕಾಡನ್ನೆಲ್ಲ ವ್ಯಾಪಿಸ್ತು. ಆಮೇಲೆ ಬೆಂಕಿ ಎಲ್ಲ ಆರಿದ್ಮೇಲೆ ಅಲ್ಲಿ ಸತ್ತು ಸುಟ್ಟು ಬಿದ್ದಿದ್ದ ಪ್ರಾಣಿಗಳು ಸುಟ್ಟ ಗೆಡ್ಡೆ ಗೆಣಸುಗಳನ್ನೆಲ್ಲ ಅವರು ತಿಂದಾಗ ಅವರಿಗೆ ವಿಶೇಷವಾದ ರುಚಿ ಅನಿಸ್ತು. ಆಮೇಲೆ ಅವನೇ ಕಲ್ಲುಗಳನ್ನ ಉಜ್ಜಿ 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 ಬೆಂಕಿ ಉರ್ಸೋದನ್ ಕಲ್ತ. ಹಾಗಾದ್ರೆ ಈ ಅಲೆಮರೆಯಾಗಿದ್ ಮಾನವ ಒಂದ್ ಕಡೆ ನೆಲೆ ನಿಂತಿದ್ಯಾವಾಗ, ಅದಕ್ಕೆ ಕಾರಣ ಏನು ಅಂತ? ಹಾ, ಅದಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ, ಬನ್ನಿ. ಕಾಲಕ್ರಮೇಣ ಆದಿಮಾನವನ ಶಿಳ್ಳೆ ಕೇಕೆಗಳು, ಧ್ವನಿ ಸಂಕೇತಗಳು ಭಾಷೆಯ ರೂಪ ತಾಳಿದವು. ಆಹಾರವನ್ನು ಅರಸುತ್ತಾ ಕಾಡುಮೇಡುಗಳನ್ನು ಅಲೆಯುತ್ತಿದ್ದ ಮಾನವನು ನದಿ ತೀರದಲ್ಲಿ ಕೆಲವು ಬೀಜಗಳು ಮೊಳಕೆ ಒಡೆದು ಸಸಿಗಳಾಗಿರುವುದನ್ನು ಗಮನಿಸಿದ. ಇಲ್ಲಿ ನೋಡು, ಯಾವುದೋ ಹಣ್ಣಿನ ಬೀಜಗಳಿಂದ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಟಿವೆ. ಹೌದು, ಹಾಗಾದ್ರೆ ನಾವು ಹಣ್ಣನ್ನು ತಿಂದು ಬೀಜಗಳನ್ನು ಎಸೆಯುವ ಬದಲು ಮಣ್ಣಿನಲ್ಲಿ ನೆಟ್ಟರೆ ಅವು ಕೂಡ ಗಿಡಗಳಾಗಿ ಮತ್ತೆ ನಮಗೆ ಹಣ್ಣನ್ನು ಕೊಡುತ್ತವೆ. ಸರಿ, ನಾವು ಇದನ್ನು ಪ್ರಯತ್ನಿಸಿ ನೋಡೋಣ. ಈ ನದಿಯ ತೀರದಲ್ಲಿ ಎಷ್ಟೊಂದು ಹಣ್ಣಿನ ಮರಗಳಿವೆ. ಹೌದು, ಹಾಗೆ ಈ ನದಿಗೆ ನೀರು ಕುಡಿಯಲು ಅನೇಕ ಪ್ರಾಣಿಗಳು ಬರುತ್ತವೆ. ಅವುಗಳನ್ನು ಸುಲಭವಾಗಿ ಬೇಟೆಯಾಡಬಹುದು. ಹಣ್ಣು, ಹಂಪಲು, ಗೆಡ್ಡೆಗೆಣಸು, ಪ್ರಾಣಿಗಳು ಇವೆಲ್ಲವೂ ಈ ನದಿ ತೀರದಲ್ಲಿ ಸುಲಭವಾಗಿ ಸಿಗತ್ತೆ ಅಂದಾದ್ರೆ ನಾವ್ಯಾಕೆ ಇಲ್ಲಿಯೇ ಇರಬಾರ್ದು? ಹೀಗೆ ನದಿ ತೀರವು ಮಾನವನ ವಿಕಾಸದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ಈ ರೀತಿಯಲ್ಲಿ ನದಿ ತೀರದಲ್ಲಿ ನೆಲೆ ನಿಂತ ಮಾನವ ಮಣ್ಣನ್ನು ಅಗೆದು ಬೀಜ ಬಿತ್ತಿದ, ಬೆಳೆಯನ್ನು ಬೆಳೆದ, ತನ್ನದೇ ಆದ ಸಣ್ಣ ಗುಡಿಸಲನ್ನು ನಿರ್ಮಿಸಿದ, ಜೊತೆಯಾಗಿ ವಾಸಿಸಲು ಆರಂಭಿಸಿದ. ಹಳ್ಳಿಗಳಿಂದ ಊರು ನಿರ್ಮಾಣವಾಯಿತು. ಕೃಷಿ ಕಾರ್ಯ ನಡೆಸಿ ಬೆಳೆ ಕಟಾವು ಮಾಡುವಾಗ ತನ್ನ ಪರಿಶ್ರಮಕ್ಕೆ ಸಿಕ್ಕ ಫಲವನ್ನು ಸಂಭ್ರಮದಿಂದ ಮನೆ ತುಂಬಿಸಿಕೊಂಡ. ಈ ಸಂಭ್ರಮವೇ ಸುಗ್ಗಿ ಹಬ್ಬವಾಯಿತು. ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ಬೆವರಿನ ಹನಿಗಳೇ ಬಂತಲ್ಲ ಬಂತಲ್ಲ, ದುಡಿಮೆ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ. ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ.
ಮಾನವ ನದಿ ತೀರದಲ್ಲಿ ನೆಲೆ ನಿಂತ ಕೃಷಿ ಮಾಡಲು ಆರಂಭಿಸಿದ. ಈ ಕೃಷಿ ಮಾನವನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು? ಕೃಷಿ ಮತ್ತು ಸ್ಥಿರ ಜೀವನ ಶೈಲಿಯಿಂದಾಗಿ ಸಂಕೀರ್ಣವಾದ ಸಾಮಾಜಿಕ ವ್ಯವಸ್ಥೆಗಳು ರೂಪುಗೊಂಡವು. ಆಹಾರದ ಹೆಚ್ಚುವರಿ ಉತ್ಪಾದನೆಯು ಕೆಲವರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ಮಾಡಿಕೊಡ್ತು. ಇದರಿಂದ ಕುಶಲಕರ್ಮಿಗಳು, ವ್ಯಾಪಾರಿಗಳು ಮತ್ತು ಆಡಳಿತಗಾರರಂತ ಹೊಸ ಹೊಸ ವೃತ್ತಿಗಳು ಹುಟ್ಕೊಂಡ್ವು. ಇದ್ರ ಜೊತೆಗೆ ಶಿಕ್ಷಣದ ಪರಿಕಲ್ಪನೆಯೂ ಹುಟ್ಕೊಳ್ತು. ಏನು ಶಿಕ್ಷಣನ? ಆ ಕಾಲದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು? ಆ ಕಾಲದ ಶಿಕ್ಷಣದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಗುರುಕುಲದ ಒಂದು ಸನ್ನಿವೇಶವನ್ನ ನೋಡ್ಲೇಬೇಕು. ಗುರುಗಳು ವಿದ್ಯೆಯನ್ನರಿಸಿ ಬರುವ ವಿದ್ಯಾರ್ಥಿಗಳಿಗೆ ತಮ್ಮ ನಿವಾಸದಲ್ಲಿಯೇ ವಿದ್ಯೆಯನ್ನು ಕಲಿಸುತ್ತಿದ್ದರು. ವೇದ, ಇತಿಹಾಸ, ನ್ಯಾಯಶಾಸ್ತ್ರ, ಕಾವ್ಯಶಾಸ್ತ್ರ, ಅಶ್ವಲಕ್ಷಣ, ಗಜಲಕ್ಷಣ ಮೊದಲಾದ 64 ವಿದ್ಯೆಗಳನ್ನು ಕಲಿಸುತ್ತಿದ್ದರು. ಮಕ್ಕಳೇ, ಇಂದಿನ ಅಭ್ಯಾಸವನ್ನು ಚೆನ್ನಾಗಿ ಮಾಡಿದ್ದೀರಿ. ಈಗ ನೀವುಗಳು ನೀರು ತರುವುದು, ಕಾಷ್ಟ ಸಂಗ್ರಹಣೆ, ಸಸ್ಯ ಪಾಲನೆ ಮೊದಲಾದ ನಿಮ್ಮ ಕೆಲಸಗಳನ್ನು ಮುಗಿಸಿ ಬನ್ನಿ. ನಂತರ ಶಸ್ತ್ರಾಭ್ಯಾಸವನ್ನು ಮಾಡೋಣ. ಗುರುವರ್ಯ, ನೀವು ಕೋಪಿಸಿಕೊಳ್ಳುವುದಿಲ್ಲವೆಂದರೆ ಒಂದು ಪ್ರಶ್ನೆಯನ್ನು ಕೇಳಬಹುದೇ? ಕೇಳು ಮಗು. ನಾನು ಈ ರಾಜ್ಯದ ರಾಜಕುಮಾರ, ಮುಂದೆ ರಾಜನಾಗಿ ಆಡಳಿತ ನಡೆಸುವವನು. ನಾನೇಕೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು? ನನ್ನ ಕೆಲಸ ಸಿಂಹಾಸನದ ಮೇಲೆ ಕೂತು ಆಡಳಿತ ನಡೆಸುವುದಲ್ಲವೇ? ಮಗು, ನಿನ್ನ ಪ್ರಶ್ನೆಯಲ್ಲಿ ಕೋಪಿಸಿಕೊಳ್ಳುವುದಂಥದ್ದೇನಿಲ್ಲ. ಆಳಾಗಿ ದುಡಿಯಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆ ಮಾತಿದೆ. ಇದರ ಅರ್ಥ, ನೀನೀಗ ಈ ರೀತಿಯ ಎಲ್ಲ ಕೆಲಸಗಳನ್ನು, ಅವುಗಳ ಹಿಂದಿರುವ ಪರಿಶ್ರಮವನ್ನು ಅರಿತುಕೊಂಡರೆ ಮುಂದೆ ರಾಜನಾದ ಮೇಲೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸಿ ಒಳ್ಳೆಯ ಆಡಳಿತ ನೀಡುವ ಉತ್ತಮ ರಾಜನಾಗಬಹುದು. ಆಗಲಿ ಗುರುಗಳೇ, ನನಗೆ ಕೆಲಸ ಮಾಡಲಾಗದೆ ಕೇಳಿದ್ದಲ್ಲ, ಹಾಗೆ ಕುತೂಹಲಕ್ಕೆ ಕೇಳಿದೆ. ಪ್ರಶ್ನಿಸುವುದು ಉತ್ತಮ ಕಲಿಕಾರ್ಥಿಯ ಲಕ್ಷಣ. ನಿಮಗೆ ಒಳ್ಳೆಯದಾಗಲಿ. ನೀವೀಗ ನಿಮ್ಮ ಕೆಲಸಕ್ಕೆ ತೆರಳಬಹುದು. ಶಸ್ತ್ರಾಭ್ಯಾಸದ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡಿದ್ರಾ, ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಎಲ್ಲಾ ರೀತಿಯ ಶಿಕ್ಷಣವನ್ನ ಗುರುಕುಲದಲ್ಲಿ ನೀಡಲಾಗ್ತಿತ್ತು. ನೀನು ಆಗ್ಲೇ ಕೃಷಿ ಚಟುವಟಿಕೆಗಳ ಬಗ್ಗೆ ಹೇಳ್ತಿದ್ದೆ, ಈಗ ಗುರುಕುಲದಲ್ಲಿ ರಾಜಕುಮಾರ ಇದ್ದ ಅಂತ ಹೇಳ್ದೆ. ಈ ಹಳ್ಳಿಗಳು ರಾಜ್ಯ ಆಗಿದ್ದು ಹೇಗೆ? ಅದನ್ನ ನಾನು ಹೇಳ್ತೀನಿ. ಜನರು ಕೃಷಿ ಮಾಡ್ಬೇಕಂತ ಒಂದು ಕಡೆ ವಾಸ ಮಾಡೋಕೆ ಆರಂಭಿಸಿದ್ರಲ್ಲ, ಅವು ಹಳ್ಳಿಗಳಾದ್ವು. ನಂತರ ಹಳ್ಳಿಗಳು ನಗರಗಳಾಗಿ ಬೆಳೆದ್ವು. ದೊಡ್ಡ ದೊಡ್ಡ ಸಮುದಾಯಗಳನ್ನ ನಿರ್ವಹಿಸಲು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಆಡಳಿತ ವ್ಯವಸ್ಥೆಗಳು ಅನಿವಾರ್ಯವಾದವು. ಆ ಕಾಲದಲ್ಲೇ ಆಡಳಿತ ವ್ಯವಸ್ಥೆನಾ? ಅದೆಲ್ಲ ಸ್ವಾತಂತ್ರ್ಯ ಬಂದ್ಮೇಲೆ ಶುರುವಾಗಿದ್ದಲ್ವಾ? ಅಯ್ಯೋ ಪೆದ್ದಿ, ಹಳ್ಳಿಗಳು ನಗರಗಳಾಗಿ ಬೆಳೆದಾಗ್ಲೇ ಆಡಳಿತ ವ್ಯವಸ್ಥೆ ಶುರುವಾಯಿತು. ರಾಜ್ಯಗಳು, ನಗರಗಳು ರಚನೆಯಾದವು. ನಾಗರಿಕತೆಗಳು ಬೆಳೆದಂತೆ ಅವುಗಳ ನಡುವೆ ಸಂಪನ್ಮೂಲಗಳು ಮತ್ತು ಅಧಿಕಾರಕ್ಕಾಗಿ ಸ್ಪರ್ಧೆ ಕೂಡ ಹೆಚ್ಚಾಯಿತು. ಅಯ್ಯಯ್ಯಪ್ಪ! ಸೈನ್ಯದ ಬಳಕೆಯಿಂದ ಸಣ್ಣ ಸಣ್ಣ ರಾಜ್ಯಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ರೂಪುಗೊಂಡವು. ಇಂತಹ ಸಾಮ್ರಾಜ್ಯಗಳು ಯುದ್ಧ, ದಬ್ಬಾಳಿಕೆ, ಸಾಮಾಜಿಕ ಸಮಾನತೆಗೂ ಕಾರಣವಾದವು. ಹಾಗೆಯೇ ವ್ಯಾಪಾರ, ಸಂಸ್ಕೃತಿ ಮತ್ತು ತಂತ್ರಜ್ಞಾನದ ವಿನಿಮಯಕ್ಕೆ ವೇದಿಕೆಯನ್ನು ಒದಗಿಸಿದವು. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಭಾರತದ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಯುಗ ಅಂತಾನೆ ಖ್ಯಾತವಾಗಿರುವ ಗುಪ್ತ ಸಾಮ್ರಾಜ್ಯ. ಹಾಗಾದ್ರೆ ಗುಪ್ತ ಸಾಮ್ರಾಜ್ಯದ ವೈಭವವನ್ನು ನಾವೀಗ ನೋಡಬಹುದಲ್ವಾ? ಯಾಕ್ ತಡ, ನೋಡೋಣ ಬನ್ನಿ.
प्रणवालय परिपालय परमेशी कमलालय श्रीदेवी कुरिपिंचवे करुणांबुरासी धीं तारा धीं धीं तारा जतुलतो प्राणमे नाट्यं చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మురవిని చేరవటే నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి ఋతువు నీవని ఎంచా సతతము నీ స్మరణే ధీం తానా ధీం ధీం తానా చతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మురళిని చేరవటే ಬೇರೆ ಬೇರೆ ದೇಶಗಳ ಕಲೆ ಸಂಸ್ಕೃತಿ ಇತಿಹಾಸವನ್ನು ಅಧ್ಯಯನ ಮಾಡಲು ಚೀನಾ ದೇಶದಿಂದ ಫಾಹಿಯಾನ್ ಎಂಬ ಪ್ರವಾಸಿ ಲೇಖಕ ಭರತಖಂಡಕ್ಕೆ ಆಗಮಿಸಿದನು. ಗುಪ್ತ ಸಾಮ್ರಾಜ್ಯದ ವೈಭವದ ಬಗ್ಗೆ ಕೇಳಿ ತಿಳಿದ ಫಾಹಿಯಾನನು ಗುಪ್ತರ ಪ್ರಸಿದ್ಧ ದೊರೆ ವಿಕ್ರಮಾದಿತ್ಯ ಎಂದೇ ಹೆಸರಾದ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಆಗಮಿಸಿದ. ಚೀನಾ ದೇಶದಿಂದ ಆಗಮಿಸಿರುವ ಫಾಹಿಯಾನ್ ಅವರಿಗೆ ನಮ್ಮ ಸಾಮ್ರಾಜ್ಯಕ್ಕೆ ಸ್ವಾಗತ. ಧನ್ಯವಾದಗಳು. ನೀವು ನಮ್ಮ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರುವ ಉದ್ದೇಶವೇನು? ಮಹಾರಾಜ,
ನಿಮ್ಮ ಆಸ್ಥಾನದಲ್ಲಿ ಸಾಹಿತ್ಯ, ಗಣಿತ, ಜ್ಯೋತಿಷ್ಯ, ವೈದ್ಯಶಾಸ್ತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಇದ್ದಾರೆ ಎಂಬುದನ್ನು ಕೇಳಿ ತಿಳಿದುಕೊಂಡಿದ್ದೇನೆ. ಅವರ ಸಾಧನೆಗಳೇನು ಎಂಬುದನ್ನು ಅವರ ಬಾಯಿಂದಲೇ ಕೇಳಿ ತಿಳಿಯುವ ಬಯಕೆಯಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡುವಿರಾ? ಖಂಡಿತ. ಆರ್ಯಭಟರೇ, ನಿಮ್ಮಿಂದಲೇ ಶುರುವಾಗಲಿ. ಆಗಲಿ ಪ್ರಭು. ನಾನು ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶೂನ್ಯವನ್ನು ಕಂಡುಹಿಡಿದಿದ್ದೇನೆ. ಸಂಖ್ಯೆಗಳಿಗೆ ನಿಜವಾದ ಅರ್ಥ ಬಂದಿರುವುದು, ಸಂಖ್ಯೆಗಳಿಂದ ನಿಖರವಾದ ಲೆಕ್ಕಾಚಾರ ಮಾಡಲು ಸಾಧ್ಯವಾಗಿರುವುದು ಈ ಶೂನ್ಯ ಅಂದರೆ 0ಯಿಂದಲೇ. ಹಾಗೆಯೇ ನನ್ನ ಇನ್ನೊಂದು ಅಧ್ಯಯನದ ವಿಷಯ ಖಗೋಳಶಾಸ್ತ್ರ. ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುತ್ತಿದೆ. ಹಾಗೆಯೇ ಉಳಿದ ಗ್ರಹಗಳು ತಮ್ಮದೇ ಆದ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುತ್ತವೆ. ಭಲೆ 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 ಆರ್ಯಭಟರೇ, ನಿಮ್ಮ ಅನ್ವೇಷಣಾ ಪ್ರವೃತ್ತಿ, ನಿಮ್ಮ ಜ್ಞಾನ ಶ್ರೇಷ್ಠವಾಗಿದೆ. ಕಾಳಿದಾಸರೇ, ಪ್ರಭು, ಜಾತಾವಂಶೆ ಭುವನ ವಿದಿತೆ ಪುಷ್ಕರಾವರ್ತಕಾನಂ ಜಾನಾಮಿ ತ್ವಂ ಪ್ರಕೃತಿ ಪುರುಷಂ ಕಾಮರೂಪಂ. ಇವು ನಿಮ್ಮ ಮೇಘದೂತ ಕೃತಿಯ ಸಾಲುಗಳಲ್ಲವೇ? ಹೌದು ಪ್ರಭು. ಪತಿಯು ಅಗಲಿದ ತನ್ನ ಪತ್ನಿಗೆ ಮೇಘದ ಮೂಲಕ ಸಂದೇಶ ಕಳಿಸುವ ನಿಮ್ಮ ಕಲ್ಪನೆ, ವಾಹ್! ಅದನ್ನು ಕಾವ್ಯವಾಗಿಸಿದ ನಿಮ್ಮ ಪಾಂಡಿತ್ಯ ಅದ್ಭುತವಾಗಿದೆ. ಸುಶ್ರುತರೇ, ಮಹಾರಾಜನೇ, ದೇಹವೇ ಧರ್ಮ, ಕರ್ಮ, ಜ್ಞಾನ ಎಲ್ಲಕ್ಕೂ ಆಧಾರ. ಆರೋಗ್ಯ ಇಲ್ಲದಿದ್ದರೆ ಯಾವ ವಿದ್ಯೆಯೂ ಸಾಧ್ಯವಿಲ್ಲ. ಆಯುರ್ವೇದದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಹಾಗೂ ಔಷಧಗಳನ್ನು ಕಂಡುಕೊಂಡಿದ್ದೇವೆ. ಇದು ನಮ್ಮ ಜನರಿಗೆ ದೀರ್ಘಾಯಸ್ಸು ನೀಡುತ್ತಿದೆ. ನಿಮ್ಮ ಪಾಂಡಿತ್ಯ ಮೆಚ್ಚುವಂತಾಗಿದೆ. ವರಾಹಮಿಹಿರರೇ, ಪ್ರಭು, ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲವರಾಗಿದ್ದೇವೆ. ಜ್ಯೋತಿಷ್ಯ ಎಂದರೆ ಕೇವಲ ವ್ಯಕ್ತಿಯ ಭವಿಷ್ಯ ಹೇಳುವುದಲ್ಲ, ಅದು ಮಳೆ, ಬೆಳೆಗಳ ಲೆಕ್ಕಾಚಾರ ಹಾಗೂ ಹವಾಮಾನ ತಿಳಿಯುವ ವಿದ್ಯೆಯೂ ಹೌದು. ಕೃಷಿಕರು ನಮ್ಮ ಮಾರ್ಗದರ್ಶನದಿಂದ ಉತ್ತಮ ಬೆಳೆ ಬೆಳೆಯುವರು. ಅದ್ಭುತ ವರಾಹಮಿಹಿರರೇ, ಅದ್ಭುತ. ಫಾಹಿಯಾನರೇ, ನೋಡಿದಿರಾ ನಮ್ಮ ಸಾಮ್ರಾಜ್ಯದ ಅನರ್ಘ್ಯ ರತ್ನಗಳನ್ನು? ನೋಡಿದೆ ಮಹಾರಾಜ. ಆರ್ಯಭಟ, ಕಾಳಿದಾಸ, ಸುಶ್ರುತ, ವರಾಹಮಿಹಿರ ಇವರೆಲ್ಲರೂ ನಿಮ್ಮ ಸಾಮ್ರಾಜ್ಯದ ಹೊನ್ನಿನ ಕಿರಣಗಳಾಗಿದ್ದಾರೆ. ಇವರ ಜ್ಞಾನದ ಹೊಂಗಿರಣವು ನಿಮ್ಮ ಸಾಮ್ರಾಜ್ಯವನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಬೆಳಗುತ್ತದೆ. ಧನ್ಯವಾದಗಳು ಮಹಾರಾಜ. ನಾನಿನ್ನು ಹೊರಡುತ್ತೇನೆ. ಈ ಗ್ರಹಗಳ ಚಲನೆ, ಸೂರ್ಯನ ಸುತ್ತ ಗ್ರಹ ಸುತ್ತುತ್ತವೆ ಅಂತ ಕಂಡುಹಿಡಿದಿದ್ದು, ಆಪರೇಷನ್ ಮಾಡೋದನ್ನ ಕಂಡುಹಿಡಿದಿದ್ದು, ಇವೆಲ್ಲ ಫಾರಿನ್ ಅವರು ಅಂತ ಅನ್ಕೊಂಡಿದ್ದೆ. ಭಾರತದಲ್ಲಿ ಇಂತಹ ಅದೆಷ್ಟೋ ಆವಿಷ್ಕಾರಗಳಾಗಿವೆ, ಆದ್ರೆ ಅವುಗಳಿಗೆ ಸರಿಯಾದ ಪ್ರಚಾರ ಸಿಗ್ಲಿಲ್ಲ ಅಷ್ಟೇ. ಆನಂತರ ಕಂಡು ಹಿಡಿದವರಿಗೆ ಪ್ರಚಾರ, ಪ್ರಸಿದ್ಧಿ ಎರಡೂ ಸಿಕ್ಕಿದೆ. ಆದ್ರೆ ನಮ್ಮವರ ಸಾಧನೆಗಳ ಬಗ್ಗೆ ನಮ್ಗೆ ಸರಿಯಾದ ಅರಿವಿಲ್ಲ. ಅದೇನೋ ಹೌದು. ಆದ್ರೆ ಈ ವಿದೇಶಿಗರು ಪ್ರವಾಸಕ್ಕೆ ಮಾತ್ರ ಬರ್ತಿದ್ರಾ? ನಮ್ ದೇಶದ ಸಂಪತ್ತು ಕೊಳ್ಳೆ ಹೊಡೆಯೋಕೆ ಬೇರೆ ದೇಶದವರು ದಾಳಿ ಮಾಡಿದ್ರು ಅಂತ ಎಲ್ಲೋ ಓದಿದ್ ನೆನಪು. ಹೌದು, ಅರಬರು, ಟರ್ಕರು, ಪರ್ಷಿಯನ್ನರು, ಮಂಗೋಲಿಯನ್ನರು ಹೀಗೆ ಹಲವಾರು ಜನರು ದಾಳಿ ಮಾಡಿದ್ದಾರೆ. ಅವರಲ್ಲಿ ಎಷ್ಟೋ ಜನ ನಮ್ ದೇಶದ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದ್ರು. ಇನ್ನು ಕೆಲವರು ಇಲ್ಲೇ ನೆಲೆ ನಿಂತು ನಮ್ಮನ್ನ ಆಳೋಕೆ ಶುರು ಮಾಡಿದ್ರು. ಕೊಳ್ಳೆ ಹೊಡೆಯೋಕ್ ಬಂದವರು ನಮ್ಮನ್ನಾಳಿದ್ರ? ಯಾರವರು? ನಮ್ಮನ್ನಾಳಿದ ವಿದೇಶಿಯರು ಅಂದ್ರೆ ಬಹುಮುಖ್ಯವಾಗಿ ನಮಗೆ ನೆನಪಿಗೆ ಬರೋದು ದೆಹಲಿಯ ಸುಲ್ತಾನರು ಮತ್ತು ಮೊಘಲರು. ಓ, ಮೊಘಲರು ಅಂದ್ರೆ ಈ ತಾಜ್ ಮಹಲ್ ಕಟ್ಸಿದ್ನಲ್ಲ ಶಹಜಾನ್. ಆಮೇಲೆ ನಾವು ಅಕ್ಬರ್ ಬೀರ್ಬಲ್ ಕಥೆಯಲ್ಲಿ ಕೇಳ್ತೀವಲ್ಲ ಅಕ್ಬರ್ ಮಹಾರಾಜ, ಇವರೆಲ್ಲ ಅದೇ ವಂಶದವ್ರು ತಾನೆ? ಹಾ ಹೌದು, ಅದೇ ವಂಶದವರು. ಅದರಲ್ಲಿ ಅಕ್ಬರ್ ಬಹಳ ಪ್ರಸಿದ್ಧನಾದ ದೊರೆ. ಇವನು ಒಳ್ಳೆಯ ಆಡಳಿತಗಾರನಾಗಿದ್ದ, ಹಾಗೆಯೇ ಸರ್ವಧರ್ಮ ಸಹಿಷ್ಣುವೂ ಆಗಿದ್ದ. ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳಿಗೆ ಮೊಘಲರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ನೀನ್ ಹೇಳೋದ್ನ ಕೇಳ್ತಾ ಇದ್ರೆ ಮೊಘಲರ ಸಾಮ್ರಾಜ್ಯದ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ. ಅದ್ರಲ್ಲೂ ಅಕ್ಬರ್ ಚಕ್ರವರ್ತಿಯನ್ನು ಅಕ್ಬರ್ ದಿ ಗ್ರೇಟ್ ಅಂತ ಯಾಕೆ ಕರೀತಾ ಇದ್ರು?
ಅಕ್ಬರ್ ಚಕ್ರವರ್ತಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಕ್ಬರ್ ಮಹಾಶಯನ ಆಡಳಿತದ ಒಂದು ಸನ್ನಿವೇಶವನ್ನು ನೋಡ್ಕೊಂಬರೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಹೀಗೆ ಎಲ್ಲರೂ ಅವನ ಪ್ರಜೆಗಳಾಗಿದ್ದರು. ಅಕ್ಬರನು ಎಲ್ಲಾ ಧರ್ಮಗಳ ತತ್ವದ ಸಾರವನ್ನು ತಿಳಿಯಲು ಬಯಸಿ ಸರ್ವಧರ್ಮ ಸಭೆ ನಡೆಸಲು ಯೋಚಿಸಿದ. ಅದಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡಿಕೊಳ್ಳಲು ಅಬುಲ್ ಫಜಲ್ಗೆ ತಿಳಿಸಿದ. ಜಹಾಪನ, ನೀವು ಹೇಳಿದ ಎಲ್ಲ ಸಿದ್ಧತೆಗಳು ಆಗಿವೆ. ಎಲ್ಲ ಧರ್ಮದ ಪ್ರತಿನಿಧಿಗಳು ಆಗಮಿಸಿದ್ದಾರೆ. ಆಗಲಿ. ಹಾಗಾದರೆ ಎಲ್ಲರೂ ಅವರವರ ಧರ್ಮದ ಸಾರವನ್ನು ವಿವರಿಸಲಿ. ಪ್ರಣಾಮಗಳು ಜಹಾಪನ. ನಾವು ಹಿಂದೂ ಧರ್ಮದವರು. ನಮ್ಮ ಧರ್ಮವನ್ನು ಸನಾತನ ಧರ್ಮವೆಂದೂ ಕರೆಯುತ್ತಾರೆ. ನಮ್ಮ ಧರ್ಮದ ಮಹತ್ವವನ್ನು ತಿಳಿಸುವ ಭಗವದ್ಗೀತೆಯ ಶ್ಲೋಕವೊಂದು ಹೀಗಿದೆ: ಅಮಾನಿತ್ವ ಮತವಿತ್ವಮಹಿಂಸಾ ಶಾಂತಿರಾಜ್ಯಂ ಆಚಾರ್ಯೋಪಾಸನಂ ಶೌಚಂ ಸ್ಥಾಯರ್ಮಾತೃ ನಿಗ್ರಹ. ಇದರ ಅರ್ಥ ಅಹಂಕಾರವಿಲ್ಲದಿರುವುದು, ಅಹಿಂಸೆ, ಕ್ಷಮೆ, ಸರಳತೆ, ಶುದ್ಧತೆ ಮತ್ತು ಆತ್ಮನಿಗ್ರಹ ಇವು ಧರ್ಮದ ನಿಜವಾದ ಮಾರ್ಗ. ಅಸ್ಸಲಾಮು ಅಲೈಕುಂ ಜಹಾಪನ. ನಮ್ಮ ಧರ್ಮದ ಪವಿತ್ರ ಗ್ರಂಥದಲ್ಲಿನ ಒಂದು ಸಾಲು ಹೀಗಿದೆ: ಲಕುಂ ದೀನುಕುಂ ವಲಿದೀನ್. ಇಸ್ಲಾಂ ಹೇಳುತ್ತದೆ, ನಿಮ್ಮ ಧರ್ಮ ನಿಮಗೆ, ನನ್ನ ಧರ್ಮ ನನಗೆ. ಅಂದರೆ ಧರ್ಮದಲ್ಲಿ ಬಲವಂತವಿಲ್ಲ. ಶಾಂತಿ, ಕರುಣೆ, ನ್ಯಾಯ ಇವೇ ಇಸ್ಲಾಂನ ಮೂಲ ತತ್ವ. ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್. ಕ್ರಿಸ್ತನ ಬೋಧನೆ ಏನೆಂದರೆ ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ಪ್ರೀತಿ, ಸೇವೆ, ಕ್ಷಮೆ ಇವುಗಳೇ ಕ್ರಿಶ್ಚಿಯನ್ ಧರ್ಮದ ಹೃದಯ. ಸಭೆ ಸತ್ತ ಸುಖಿ ಹೋದ್ರು. ಬುದ್ಧನ ವಾಕ್ಯ: ಎಲ್ಲಾ ಜೀವಿಗಳು ಸುಖಿಯಾಗಿರಲಿ. ದ್ವೇಷಕ್ಕೆ ದ್ವೇಷವಲ್ಲ, ಕರುಣೆಯೇ ಉತ್ತರ. ಮೈತ್ರಿ, ಕರುಣೆ, ಶಾಂತಿ ಬೌದ್ಧ ಧರ್ಮದ ಮಾರ್ಗ. ಅಹಿಂಸಾ ಪರಮೋ ಧರ್ಮ. ಬದುಕಲು ಬಿಡು. ಮಹಾವೀರನ ವಾಕ್ಯ: ಅಹಿಂಸೆಯೇ ಪರಮ ಧರ್ಮ. ಜೀವಿಗಳಿಗೆ ಹಾನಿ ಮಾಡದೆ ಬದುಕಲು ಬಿಡುವುದು ಕರುಣೆ ಮತ್ತು ತಾಳ್ಮೆಯೇ ನಿಜವಾದ ಜೀವನ. ಎಲ್ಲಾ ಧರ್ಮಗಳು ಒಂದೇ ಸಂದೇಶವನ್ನು ಕೊಡುತ್ತವೆ: ಸತ್ಯ, ಅಹಿಂಸೆ, ಕರುಣೆ, ಪ್ರೀತಿ. ನಾನು ಇಂದು ಘೋಷಿಸುತ್ತೇನೆ, ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಧರ್ಮಗಳು ಸಮಾನ. ಧರ್ಮ ಸಹಿಷ್ಣುತೆಯೇ ನಮ್ಮ ಬಲ. ಈ ಏಕತೆಯೇ ನನ್ನ ಹೊಸ ದರ್ಶನ. ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿರುವಾಗ ಹಲವು ಧರ್ಮಗಳೇಕೆ? ಅದಕ್ಕಾಗಿ ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಎಲ್ಲರೂ ಮಾನವೀಯತೆಯ ಹಾದಿಯಲ್ಲಿ ಮುನ್ನಡೆಯೋಣ. ಜೈ ಹೋ. ಶಾಂತಿ, ಪ್ರೀತಿ, ಸಹೋದರತ್ವ ಸದಾಕಾಲ ಇರಲಿ. ನಿಜವಾಗ್ಲೂ ಅಕ್ಬರ್ ದಿ ಗ್ರೇಟ್ ಎಂತಹ ಧರ್ಮ ಸಹಿಷ್ಣು. ಅಕ್ಬರ್ನ ಆಡಳಿತ, ಅವನ ಧರ್ಮ ಸಹಿಷ್ಣುತೆಯ ಬಗ್ಗೆ ನೋಡಿದ್ವಿ. ಆದ್ರೆ ಆ ಕಾಲದ ಕಲೆ ಸಂಸ್ಕೃತಿ ಹೇಗಿತ್ತು ಅಂತ ಹೇಳಲೇ ಇಲ್ವಲ್ಲ. ಹೌದಲ್ವಾ? ಹಾಗಾದ್ರೆ ತಡ ಯಾಕೆ, ಈಗ್ಲೇ ಒಂದ್ ನೃತ್ಯ ನೋಡೋಣ. शराफत पीर वली ये मर जाने सिलसिले, ये शराफत पीर वली ये मर जाने सिलसिले. या सुल्ताने जहान सदर, या सुल्ताने जहान सदर, ख्वाजा ख्वाजा अली
ದಾಳಿ ಮಾಡಿ ಆಡಳಿತ ನಡೆಸಿ ಕಲೆ ವಾಸ್ತುಶಿಲ್ಪಗಳಿಗೆ ಕೊಡುಗೆ ನೀಡಿದ ಇಸ್ಲಾಮಿಕ್ ದೊರೆಗಳು ಭಾರತದ ಸಂಸ್ಕೃತಿಯನ್ನೂ ಪ್ರಭಾವಿಸಿದ್ರು. ಭಾರತದ ಸಂಸ್ಕೃತಿಯ ಮೇಲೆ ಇಸ್ಲಾಮಿಕ್ ಸಂಸ್ಕೃತಿಯು ಪ್ರಭಾವ ಬೀರಿದಂತೆ ಯುರೋಪಿಯನ್ ಸಂಸ್ಕೃತಿಯೂ ಪ್ರಭಾವ ಬೀರಿದೆ ಅಲ್ವಾ? ಹೌದು, ಪಾಶ್ಚಿಮಾತ್ಯ ಸಂಸ್ಕೃತಿನೂ ಸಾಕಷ್ಟು ಪ್ರಭಾವ ಬೀರಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ವೆಸ್ಟರ್ನ್ ಕಲ್ಚರ್. ಈ ವೆಸ್ಟರ್ನ್ ಕಲ್ಚರ್ ಅಂತ ಬಂದಾಗ ಅವರ ವೆಸ್ಟರ್ನ್ ಡ್ಯಾನ್ಸ್ ಸೂಪರ್ ಆಗಿರತ್ತೆ. ಹೌದು, ನಾವೀಗ ಒಂದು ವೆಸ್ಟರ್ನ್ ಡ್ಯಾನ್ಸ್ ನ ನೋಡ್ಲೇಬೇಕು. ಈ ವೆಸ್ಟರ್ನ್ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ಹೌದು, ತುಂಬಾ ಇಷ್ಟ. ಸರಿ, ಹಾಗಾದ್ರೆ ಒಂದ್ ವೆಸ್ಟರ್ನ್ ಡ್ಯಾನ್ಸ್ ನ ನೋಡೇ ಬಿಡೋಣ. That's right. Yeah. Let's go, Johnny. Let's go, Johnny. Let's go, Johnny. Let's go, Johnny. Look at my face in the mirror, and I wonder what I see. I'm just a traveling soldier, and I'll be all I can be. But right now, I just wanna be free. I wanna be all I can be. But right now, I just wanna be free. I wanna be all I can be. Don't you say I'm a failure. You don't know who I can be. If they wanna know who I am, they just have to wait and see. But right now, I just wanna be free. I wanna be all I can be. Look at my face in the mirror, and I wonder what I see. I'm just a traveling soldier, and I'll be all I can be. But right now, I just wanna be free. I wanna be all I can be. But right now, I just wanna be free. I wanna be all I can be. I'm just a traveling soldier. And I'll be all I can be. But right now, I just wanna be free. I wanna be all I can be. But right now, I just wanna be free. I wanna be all I can be. I'm just a traveling soldier, and I'll be all I can be. But right now, ಡ್ಯಾನ್ಸ್ ಎಷ್ಟೊಂದು ಸಖತ್ತಾಗಿತ್ತಲ್ವಾ? ಹೌದು, ತುಂಬಾ ಚೆನ್ನಾಗಿತ್ತು.
ಡ್ಯಾನ್ಸ್ ಏನೋ ಸಖತ್ತಾಗಿತ್ತು, ಆದ್ರೆ ಎಷ್ಟು ಬೇಗ ಮುಗ್ದೋಯ್ತಲ್ಲ. ಹೌದೌದು, ಬಹಳ ಬೇಗ ಮುಗ್ದೋಯ್ತು. ಸೊ ಏನಿವಾಗ? ಸೊ ನಾವೀಗ ಇನ್ನೊಂದು ವೆಸ್ಟರ್ನ್ ಡ್ಯಾನ್ಸ್ ನೋಡ್ಲೇಬೇಕು. ಯಪ್ಪ ದೇವ್ರೆ, ಕಿವಿ ತೂತಾಗೋ ತರ ಮ್ಯೂಸಿಕ್, ನಟ್ಟು ಬಲ್ಟು ಲೂಸ್ ಆದಂಗ್ ಕುಣಿಯೋ ಸ್ಟೆಪ್ಸ್ ಅಂದ್ರೆ ಅದೇನ್ ಇಷ್ಟನೋ ನಿಮಗೆ? ನಮ್ಗದೇ ಇಷ್ಟ. ನಿನ್ ಕಷ್ಟ ಆದ್ರೆ ಬರ್ಬೇಡ, ನಾವು ಹೋಗ್ತೀವಿ. ನೀ ಬೇಕಾದ್ರೆ ಇಲ್ಲೇ ಎಲ್ಲರೂ ಬಿದ್ದಿರೋ. ಏನಪ್ಪ ಮಾತಿಗೆ ಹಂಗಂದೆ, ನಾನೊಬ್ಳೆ ಎಲ್ಲಿ ಹೋಗ್ಲಿ, ನಾನು ಬರ್ತೀನಿ. Some keep it tiring, seems like a fantasy, but it may require some love and desire, something to cover me. There's never a guarantee that loving is so easy. Some may define it as sugar and brownies, but it's hard just as slimy. Ooh, no, no, no. Ooh, no, 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 no. No, no, no. Ooh, no, no, no. Sun of the ocean breeze, somewhere you promised me a love like a fire, no fears, no denial, just something to gladden me. I feel electricity, your lighting is guiding me. I feel that I like it, no place we can hide it, so hard not to find it. Ooh, no, no, no. Ooh, no, 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 no. No, no, no.
ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಈಗ್ಲಾದ್ರೂ ಸಮಾಧಾನ ಆಯ್ತಾ ನಿಮ್ಗೆ? ಆಯ್ತಪ್ಪ, ಸಮಾಧಾನ ಆಯ್ತು. ಆದ್ರೆ ನಂಗೊಂದು ಡೌಟು, ಭಾರತೀಯರು ಅಷ್ಟೊಂದು ಸುಲಭವಾಗಿ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಒಪ್ಕೊಂಡ್ಬಿಟ್ರಾ? ಖಂಡಿತ ಅಷ್ಟೊಂದು ಸುಲಭಕ್ಕೆ ಎಲ್ರೂ ಒಪ್ಕೊಳ್ಳಿಲ್ಲ. ಕೆಲವಾರು ವರ್ಷಗಳಲ್ಲಿ ಕೆಲವೊಂದನ್ನ ಒಪ್ಕೊಂಡ್ರು, ಇನ್ನು ಕೆಲವನ್ನ ಬಲವಂತವಾಗಿ ಒಪ್ಪಿಸ್ಬೇಕಾಯ್ತು. ಏನು ಬಲವಂತವಾಗಿನಾ? ಅದ್ ಹೇಗೆ? ಬ್ರಿಟಿಷರು ಮೊದಲು ಬದಲಾಯಿಸಿದ್ದೇ ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು. ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಆಗ್ತಿತ್ತು. ಆದ್ರೆ ಬ್ರಿಟಿಷರು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನ ಭಾರತದ ಮೇಲೆ ಹೇರಿದ್ರು. ಮೆಕಾಲೆ ಶಿಕ್ಷಣವು ಪುಸ್ತಕ, ಪರೀಕ್ಷೆ, ಅಂಕಗಳಿಕೆ ಹಾಗೂ ಅಂಕದ ಆಧಾರದ ಮೇಲೆ ಉದ್ಯೋಗದ ಗಳಿಕೆ ಇಷ್ಟಕ್ಕೆ ಸೀಮಿತವಾಯಿತು. ಅಷ್ಟೇ ಅಲ್ಲದೆ ನಮ್ಮ ರೂಢಿ ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ ಹೀಗಳಿರ್ತಾ ಭಾರತೀಯರಿಗೆ ತಮ್ಮ ಬಗ್ಗೆನೇ ಕೀಳರಿಮೆ ಹುಟ್ಟುವಂತೆ ಮಾಡಿದ್ರು. ಹೀಗೆ ಭಾರತೀಯರನ್ನ ಬೌದ್ಧಿಕವಾಗಿ ಗುಲಾಮರನ್ನಾಗಿ ಮಾಡ್ಕೊಂಡ್ರು. ಬೌದ್ಧಿಕ ಗುಲಾಮಗಿರಿ ಮತ್ತೆ ಭೌತಿಕ ಗುಲಾಮಗಿರಿ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಎರಡೂ ಬೇರೆ ಬೇರೆ. ನಮ್ಮ ತತ್ವಗಳ ಬಗ್ಗೆ ಕೀಳರಿಮೆ ಮೂಡಿಸಿ ಅವರ ತತ್ವಗಳನ್ನ ಅನುಸರಿಸುವಂತೆ ಮಾಡಿದ್ರೆ ಅದು ಬೌದ್ಧಿಕ ಗುಲಾಮಗಿರಿ. ದೈಹಿಕವಾದ ಶೋಷಣೆ, ದೌರ್ಜನ್ಯಗಳಿಗೆ ಒಳಗಾಗೋದು ಭೌತಿಕ ಗುಲಾಮಗಿರಿ. ಹಾಗಾದ್ರೆ ಬ್ರಿಟಿಷರು ಯಾವ ರೀತಿಯಲ್ಲಿ ದೈಹಿಕ ಶೋಷಣೆ ಮಾಡ್ತಿದ್ರು? ಕೃಷಿ, ತೆರಿಗೆ, ವ್ಯಾಪಾರ, ವ್ಯವಹಾರ ಹೀಗೆ ಪ್ರತಿಯೊಂದರಲ್ಲೂ ಬ್ರಿಟಿಷರು ಹಸ್ತಕ್ಷೇಪ ಮಾಡಲಾರಂಭಿಸಿದ್ರು. ಅವರ ಆಣತಿಯಂತೆ ನಾವು ನಡೆದುಕೊಳ್ಬೇಕಾಗಿತ್ತು. ನಂಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಆ ದೌರ್ಜನ್ಯವನ್ನ ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣಾರೆ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಅವರ ದಬ್ಬಾಳಿಕೆ, ದೌರ್ಜನ್ಯ ಹೇಗಿತ್ತು ಅಂತ ನೀವೇ ನೋಡಿ. ಕೃಷಿ ಪ್ರಧಾನ ದೇಶ. ಬೆಳೆದ ಬೆಳೆಗಳಿಂದ ಮನೆಯಲ್ಲಿಯೇ ವಸ್ತುಗಳನ್ನು ಉತ್ಪಾದಿಸಿ ದಿನಬಳಕೆಗೆ ಬಳಸುವ ಪರಿಪಾಠವಿತ್ತು. ಅದರಲ್ಲೂ ಹತ್ತಿ ಬೆಳೆಯು ಪ್ರಧಾನ ಕೃಷಿ ಬೆಳೆಯಾಗಿದ್ದು, ಚರಕವನ್ನು ಬಳಸಿ ಹತ್ತಿಯಿಂದ ನೂಲನ್ನು ತೆಗೆದು ಆ ನೂಲನ್ನು ಬಳಸಿ ಮಗ್ಗದಿಂದ ಬಟ್ಟೆ ನೇಯ್ದು ಉಡುಪುಗಳನ್ನು ತಯಾರಿಸುತ್ತಿದ್ದರು. ಆದರೆ ಬ್ರಿಟಿಷರು ರೈತರಿಂದ ಕಡಿಮೆ ಬೆಲೆಗೆ ಹತ್ತಿ ಖರೀದಿಸಿ ಇಂಗ್ಲೆಂಡಿನ ಮಿಲ್ಲುಗಳಲ್ಲಿ ಬಟ್ಟೆ ತಯಾರಿಸಿ ಭಾರತದಲ್ಲಿ ಹೆಚ್ಚು ಬೆಲೆಗೆ ಮಾರುತ್ತಿದ್ದರು. ರೈತರ ಮೇಲೆ ತೆರಿಗೆಯ ಹೊರೆಯನ್ನೇ ಹೇರುತ್ತಾ ಕಡಿಮೆ ಬೆಲೆಗೆ ಹತ್ತಿ ಖರೀದಿಸುತ್ತಾ ಚರಕ ಮಗ್ಗಗಳನ್ನು ನಿಷೇಧಿಸುತ್ತಾ ದೌರ್ಜನ್ಯ ಎಸಗಿದರು. ರೈತರೇ, ನಿಮ್ ಚರಕ ಮಗ್ಗ ಎಲ್ಲವನ್ನ ಮೂಲೆಗೆ ಸೇರಿ. ನೀವು ಬೆಳೆಯೋ ಹತ್ತಿನ ನೀವು ಬಳಸೋ ಹಾಗಿಲ್ಲ, ಎಲ್ಲವನ್ನ ನಮ್ಗೆ ಕೊಡ್ಬೇಕು. ಇದೆಂತ ಅನ್ಯಾಯ! ನಾವು ಬೆಳೆಯೋ ಬೆಳೆಗೂ ವಿಪರೀತ ತೆರಿಗೆ ಕೊಡಬೇಕು. ನಮ್ಮಿಷ್ಟದಂತೆ ಮಾರೋ ಹಾಗಿಲ್ಲ. ಅದರ ಬೆಲೆ ನಿರ್ಧರಿಸುವವರು ನೀವೇ. ಬೆಳೆದ ಹತ್ತಿಯಿಂದ ಬಟ್ಟೆ ತಯಾರಿಸುವ ಹಾಗೂ ಇಲ್ಲ. ಅದನ್ನೇ ನಂಬಿರುವ ನಮ್ಮಂತ ನೂರಾರು ಜನ ರೈತರ ಜೀವನದ ಕಥೆ ಏನು? ಇದು ನಮ್ಮ ನೆಲ, ನಮ್ಮ ಬೆಳೆ, ನಮ್ಮ ಕೆಲಸ, ನಮ್ಮ ಹಕ್ಕು. ಅದಕ್ಕೆ ಅಡ್ಡಿಪಡಿಸೋದಕ್ಕೆ ನೀವ್ಯಾರೋ? ನಾವು ಚರಕವನ್ನು ಬಳಸುತ್ತೇವೆ, ಮಗ್ಗವನ್ನು ಬಳಸುತ್ತೇವೆ, ಅದರಿಂದ ಬಟ್ಟೆಯನ್ನು ನೇಯುತ್ತೇವೆ. ಅದೇನ್ ಮಾಡ್ತೀರೋ ನಾವು ನೋಡ್ತೇವೆ. ಏನ್ ಮಾಡ್ತೀವಿ ನೋಡ್ತೀಯಾ? ಏನು ಬಟ್ಟೆ ನೇಯ್ತೀರಾ? ನೇಯೋದಕ್ಕೆ ನಿಮ್ ಕೈ ಬೇರೆ ಇಲ್ದಾಗ ಮಾಡ್ತೀವಿ ನೋಡು. ಬಿಹಾರದ ಚಂಪಾರಣ್ಯ ಪ್ರದೇಶವು ಫಲವತ್ತಾದ ಭೂಮಿಯಾಗಿತ್ತು. ಇಲ್ಲಿ ಒಳ್ಳೆಯ ಆಹಾರ ಬೆಳೆಗಳನ್ನು ಬೆಳೆಯುತ್ತಿದ್ದ ರೈತರಿಗೆ ಇಂಡಿಗೋ ಬೆಳೆಯನ್ನು ಬಿಟ್ಟು ಬೇರೆ ಏನನ್ನೂ ಬೆಳೆಯಬಾರದೆಂದು ನಿರ್ಬಂಧ ಹೇರಲಾಯಿತು. ರೈತರೇ, ಇನ್ನು ಮೇಲೆ ನೀವು ಈ ಭೂಮಿಯಲ್ಲಿ ಇಂಡಿಗೋ ಬೆಳೆಯನ್ನು ಮಾತ್ರ ಬೆಳೆಯಬೇಕು, ಬೇರೆ ಯಾವ ಬೆಳೆಯನ್ನು ಬೆಳೆಯುವಂತಿಲ್ಲ. ಅಯ್ಯೋ ದೇವ್ರೆ, ಇದೆಂತಹ ದಬ್ಬಾಳಿಕೆ! ಎಲ್ಲರೂ ಇಂಡಿಗೋ ಒಂದನ್ನೇ ಬೆಳೆದರೆ ಹೊಟ್ಟೆಗೆ ಏನ್ ತಿನ್ನೋದು? ಪಕ್ಕದ ಹಳ್ಳಿಗಳಲ್ಲಿ ಇಂಡಿಗೋ ಬೆಳೆದು ಭೂಮಿ ತನ್ನ ಫಲವತ್ತತೆಯನ್ನೇ ಕಳೆದುಕೊಂಡಿದೆ. ಅದಲ್ಲದೆ ನೀವು ಬೆಳೆದ ಬೆಳೆಗೆ 40 ರೀತಿಯ ತೆರಿಗೆ ಕೂಡ ವಿಧಿಸಿದ್ದೀರಿ. ನೀವೇ ಮನುಷ್ಯರು ಇಲ್ಲ ರಾಕ್ಷಸರು? ನಾವು ಹೇಳಿದ್ದನ್ನು ಕೇಳಿ ಅದರಂತೆ ನಡೆದುಕೊಂಡರೆ ನಾವು ಮನುಷ್ಯರು, ನಮ್ಮನ್ನೇ ಪ್ರಶ್ನಿಸಲು ಬಂದರೆ ನಾವು ರಾಕ್ಷಸರು.
ಇಲ್ಲಿ ಪ್ರಶ್ನಿಸುವ ಹಕ್ಕು ನಿಮಗಿಲ್ಲ. ನಾವು ಹೇಳಿದ್ದನ್ನ ಕೇಳಿಕೊಂಡು ಬಿದ್ದಿರಬೇಕಷ್ಟೇ. ರೈತರನ್ನು ಹಿಂಸಿಸುವ ದೃಶ್ಯ ಎಷ್ಟೊಂದು ಭೀಕರವಾಗಿತ್ತು. ಇಂತಹ ಶೋಷಣೆ ದಬ್ಬಾಳಿಕೆಯ ವಿರುದ್ಧ ಜನಸಾಮಾನ್ಯರು ರೈತರು ಹೋರಾಡ್ಲಿಲ್ವಾ? ಹೋರಾಡಿದ್ದಾರೆ. ನಾವು ಹೆಸರೇ ಕೇಳಿರದ ಸಾವಿರಾರು ಜನ ರೈತರು ಜನಸಾಮಾನ್ಯರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಅಂತಹ ಹೋರಾಟದ ಬಗ್ಗೆ ಇನ್ನಷ್ಟು ವಿಷಯ ತಿಳ್ಕೋಬೇಕು ಅನಿಸ್ತಿದೆ, ಹೇಳ್ತೀಯಾ? ಹಾಗಾದ್ರೆ ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಜನರ ವೀರಗಾಥೆಯನ್ನ ನಾವೀಗ ನೋಡೋಣ. ಕಾಟ ವಿಪರೀತವಾಗುತ್ತಿದೆ. ಹೌದು, ಗೇಣಿ ಭೂಮಿಯಲ್ಲಿ ಬೆಳೆಯುವ ಬೆಳೆಗೆ ವಿಪರೀತ ತೆರಿಗೆ ಕಟ್ಟಬೇಕು. ಭೂಮಿಗೆ ಗೇಣಿನೂ ಕೊಡಬೇಕು. ಆ ತೆರಿಗೆ ಈ ತೆರಿಗೆ ಅಂತ ಹೇಳ್ತಾ ನಾವು ಬೆಳೆದಿದ್ರಲ್ಲಿ ನಮ್ ಕೈಗೆ ಬಿಡಿಗಾಸು ಸಿಗ್ತಿಲ್ಲ. ಬೆಳೆದಿರೋ ಬೆಳೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಉಳಿತಿಲ್ಲ. ಹೌದು, ಇದರ ವಿರುದ್ಧ ನಾವು ಹೋರಾಡಲೇಬೇಕು. ಹೌದು ಹೌದು, ನಾವು ಇದರ ವಿರುದ್ಧ ಹೋರಾಡಲೇಬೇಕು. ನಾವು ಈ ಕಾಡಿನ ಮಕ್ಕಳು. ತಲತಲಾಂತರದಿಂದ ಇದೇ ಕಾಡಿನಲ್ಲಿ ವಾಸಿಸುತ್ತಿದ್ದೇವೆ. ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ದೇವೆ. ಹೌದು, ಆದ್ರೆ ಈಗ ಪರಂಗಿ ಮುಕ್ತವರು ಅರಣ್ಯದೊಳಗೆ ಕಾಲೇ ಇಡಂಗಿಲ್ಲ, ಅರಣ್ಯ ಉತ್ಪನ್ನಗಳನ್ನ ಸಂಗ್ರಹಿಸಂಗಿಲ್ಲ ಅಂತಾರಲ್ಲ, ಈ ಕಾಡೇ ನಿವ್ರಪ್ಪಂದ. ಅದೇನೇ ಆಗ್ಲಿ, ನಮ್ ಕೆಲ್ಸ ನಾವು ಮಾಡೋಣ. ಯಾರೇ ಅಡ್ಡ ಬಂದ್ರು ಅವರನ್ನ ಎದುರಿಸೋಣ. ಹೌದು, ಹೋರಾಡೋಣ. ಇದು ನಮ್ಮ ನೆಲ, ನಮ್ಮ ಹಕ್ಕು. ಈ ಎಸ್ಟೇಟ್ ಮಾಲೀಕರದ್ದು ಅತಿಯಾಯಿತು. ಹೌದು, ಅವರ ಎಸ್ಟೇಟ್ ಎಂಬ ಭದ್ರಕೋಟೆಯೊಳಗೆ ನಮ್ಮಂತಹ ಕಾರ್ಮಿಕರನ್ನು ಕೂಡಿ ಹಾಕಿ ಬಲವಂತವಾಗಿ ದುಡಿಸಿಕೊಳ್ಳುತ್ತಾರೆ. ನಿಜ, ದುಡಿಮೆಗೆ ಸರಿಯಾದ ಕೂಲಿಯೂ ಇಲ್ಲ. ಇಲ್ಲಿಂದ ಹೊರಗೆ ಹೋಗಿ ಬೇರೆ ಎಲ್ಲಾದರೂ ಬದುಕೋಣ ಎಂದರೆ ನಮಗೆ ಬಿಡುಗಡೆಯೂ ಇಲ್ಲ. ಹೌದು, ಕಾರಾಗೃಹದ ಕೈದಿಗಳಂತೆ ಬದುಕಬೇಕಾಗಿದೆ ನಾವು. ಇನ್ನು ಈ ಅನ್ಯಾಯವನ್ನು ಸಹಿಸಲು ಸಾಧ್ಯವಿಲ್ಲ. ಎಲ್ಲರೂ ಒಂದಾಗೋಣ, ನಮ್ಮ ಶಕ್ತಿ ತೋರಿಸೋಣ. ಈ ಬೇಲಿ, ಈ ಬಂಧನವನ್ನು ಮುರಿದು ಮುನ್ನಡೆಯೋಣ. ಹೌದು ಹೌದು. ನಮ್ಮ ನೆಲ, ನಮ್ಮ ಹಕ್ಕುಗಳಿಗಾಗಿ ನೀವು ಮಾಡುವ ಹೋರಾಟಕ್ಕೆ ನನ್ನ ಬೆಂಬಲವಿದೆ. ಅಹಿಂಸಾತ್ಮಕ ಹೋರಾಟದಲ್ಲಿ ನಂಬಿಕೆ ಇಡಿ. ಸ್ವಾತಂತ್ರ್ಯ ಗಳಿಸುವುದೇ ನಮ್ಮೆಲ್ಲರ ಗುರಿಯಾಗಲಿ. ಶಾಂತಿಯೇ ಹೋರಾಟದ ಮಂತ್ರವಾಗಲಿ. ಹೀಗೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್ ಮೊದಲಾದ ಮುಂಚೂಣಿ ನಾಯಕರು ಹಾಗೂ ಲಕ್ಷಾಂತರ ಜನಸಾಮಾನ್ಯರ ಹೋರಾಟದ ಫಲವಾಗಿ 3 ಶತಮಾನಗಳ ದಾಸ್ಯವು ಕೊನೆಯಾಯಿತು. 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಹಲವು ಧರ್ಮ, ಭಾಷೆ, ಸಂಸ್ಕೃತಿಗಳು ಒಂದೇ ಧ್ವಜದ ಅಡಿಯಲ್ಲಿ ಒಂದುಗೂಡಿದವು. चारों मेर हुई झिलमिलाट ते आया मारा पावना के स्वागत करावे हिसाब। गाजे बाजे गूंजे सपनों रे ये किलकारी रे, वनो पवन अभिनंदन करता छाई घटा बड़ी नारी रे। शक्कर भांपो झांकी झांको हुई जश्न की ये तैयारी रे। मन हर्षाओ धन बरसाओ धन सुखवारो जी रे। आयो रे शुभ दिन आयो, शुभ दिन आयो रे। आयो रे शुभ दिन आयो रे।
शुभ दिन आयो रे चंदा लाजो दीपक लाजो झगमग तारे लाई जो जी जगमग तारे लाई जो झगमग तारे लाई जो जी जगमग तारे लाई जो झगमग तारे लाई जो जी खुशियाँ बांटूं दिल में सबके साकर मिसरी भर दो जी हर घूमर रसिया मीठा मीठा गाओ रे आयो रे शुभ दिन आयो रे आयो रे शुभ दिन आयो रे आयो रे शुभ दिन आयो रे केसरियो रंगीलो आयो सूरज को चमकीलो आयो केसरियो रंगीलो आयो सूरज को चमकीलो आयो दुनिया प्यारो किस्मत वालो आयो रे दुनिया प्यारो किस्मत वालो आयो रे गल गाओ शुभ दिन आयो बल बल जाओ शुभ दिन आयो बिसरी बातो शुभ दिन आयो मोला शुभ दिन आयो हर जोक बुलाओ शुभ दिन आयो रंग उड़ाओ शुभ दिन आयो फूल सजाओ शुभ दिन आयो जश्न मनाओ ಬ್ರಿಟಿಷರ ಕಾಲದಲ್ಲಿ ಅಷ್ಟೆಲ್ಲ ನೋವು ಅವಮಾನಗಳು ದಬ್ಬಾಳಿಕೆ ಶೋಷಣೆಗಳಾದರೂ ಕೊನೆಗೂ ಭಾರತೀಯರು ಅವನ್ನೆಲ್ಲ ಮೀರಿ ಸ್ವಾತಂತ್ರ್ಯ ಪಡೆದೇ ಬಿಟ್ರು. ಹೌದು, ಸುಮಾರು 554 ಸಂಸ್ಥಾನಗಳು ಹಾಗೂ ಬ್ರಿಟಿಷ್ ಆಡಳಿತದಲ್ಲಿದ್ದ ಪ್ರಾಂತ್ಯಗಳೆಲ್ಲ ಒಂದಾಗಿ ಏಕೀಕೃತ ಭಾರತ ದೇಶದ ಉಗಮವಾಯಿತು. ಸ್ವತಂತ್ರ ಬಂದ ನಂತರ 554 ಸಂಸ್ಥಾನಗಳು ಸೇರಿ ಒಂದೇ ದೇಶ ನಿರ್ಮಾಣ ಆಯ್ತಲ್ಲ. ಅಷ್ಟು ದೊಡ್ಡ ದೇಶದ ಆಡಳಿತ ನಿರ್ವಹಣೆ ಕಷ್ಟ ಆಗ್ಲಿಲ್ವಾ? ಇಲ್ಲ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ನಾಯಕರುಗಳು ಬೇರೆ ಬೇರೆ ದೇಶಗಳ ಆಡಳಿತ ವ್ಯವಸ್ಥೆ, ಅಲ್ಲಿಯ ಸಂವಿಧಾನಗಳನ್ನ ಅಧ್ಯಯನ ಮಾಡಿದ್ರು. ಸ್ವಾತಂತ್ರ್ಯ ಸಿಗೋ ಹೊತ್ತಿಗೆ ಸಂವಿಧಾನ ರಚನಾ ಸಭೆ ಕಾರ್ಯಾರಂಭ ಮಾಡಿ 1950ರಲ್ಲಿ ಸಂವಿಧಾನ ರಚನೆ ಆಯಿತು. ಈ ಸಂವಿಧಾನವು ಬ್ರಿಟಿಷರ ಕಾಲದಲ್ಲಿ ನಾವು ಕಳೆದುಕೊಂಡಿದ್ದ ಎಲ್ಲಾ ಹಕ್ಕುಗಳು ಮರಳಿ ದೊರೆಯುವಂತೆ ಮಾಡಿತು. ಅಷ್ಟೇ ಅಲ್ಲ, ಈ ಸಂವಿಧಾನದಿಂದ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಡಳಿತ ನಡೆಸುವ ಪ್ರಜಾಪ್ರಭುತ್ವ ಸರ್ಕಾರವು ರಚನೆಯಾಯಿತು. ಅಷ್ಟೇ ಅಲ್ಲ, ಈ ಸರ್ಕಾರವು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುತ್ತಾ ಶಿಕ್ಷಣ, ರಕ್ಷಣೆ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ವೈದ್ಯಕೀಯ, ಕ್ರೀಡೆ ಹೀಗೆ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಗೂ ಮಹತ್ವದ ಕೊಡುಗೆ ನೀಡಿತು. ಅಲೆಮಾರಿ ಜೀವನದಿಂದ ಪ್ರಾರಂಭವಾಗಿ ಒಂದೆಡೆ ನೆಲೆ ನಿಂತು ಕೃಷಿ ಮಾಡುತ್ತಾ ತಮ್ಮ ರಕ್ಷಣೆಗಾಗಿ ಕಾನೂನು ಸುವ್ಯವಸ್ಥೆಯ ಪಾಲನೆಗಾಗಿ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುತ್ತಾ ನಗರಗಳ ಉಗಮವಾಗಿ ಸಾಮ್ರಾಜ್ಯಗಳು ಉದಯಿಸಿ ಅನೇಕ ವಿದೇಶಿಯರ ದಾಳಿಯನ್ನು ದಬ್ಬಾಳಿಕೆಯನ್ನು ಅನುಭವಿಸುವಂತಹ ಸ್ಥಿತಿ ಭಾರತದ್ದಾಗಿತ್ತು. ಆದರೂ ಭಾರತ ತನ್ನ ತನವನ್ನು ತನ್ನ ಸಂಸ್ಕೃತಿಯನ್ನು ಕಳೆದುಕೊಳ್ಳದೆ ಹಲವು ದೇಶಗಳ ಸಂಸ್ಕೃತಿಯನ್ನು ತನ್ನೊಡಲಿನೊಳಗೆ ಬೆರೆಸಿಕೊಳ್ಳುತ್ತಾ ಹಲವು ಧರ್ಮ ಸಂಸ್ಕೃತಿಗಳ ನೆಲವೀಡಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಾ ಶಾಂತಿ ಸಹಬಾಳ್ವೆಯ ವಿಷಯದಲ್ಲಿ ವಿಶ್ವಕ್ಕೆ ಗುರುವಾಗುತ್ತಿದೆ. ಹೌದು ಹೌದು, ನಮ್ಮ ಭಾರತ ವಿಶ್ವಗುರುವಾಗುತ್ತಿದೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ